ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ 700 ಅರಣ್ಯ ರಕ್ಷಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗಲಿದೆ. ಕೇವಲ SSLC ಪಾಸ್ ಆದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ. ಹಾಗಿದ್ದರೆ ಇದರ ಅರ್ಜಿ ಪ್ರಾರಂಭ ಯಾವಾಗ, ಏನೇನೆಲ್ಲ ಅರ್ಹತೆಗಳಿರಬೇಕು, ಫಿಸಿಕಲ್ ಯಾವ ರೀತಿ ಇರುತ್ತಾ, ಕಂಪ್ಲೀಟ್ ಆದ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ ಅದಕ್ಕೂ ಮೊದಲು ಪೊಲೀಸ್ ಕಾನ್ಸ್ಟೇಬಲ್, PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತನ ಕೇವಲ 250 ರೂಪಾಯಿಗೆ ಈ ಎರಡು ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ, ಈ ನೋಟ್ಸು ತುಂಬ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನಿಮಗೆ ಶಾರ್ಟ್ ನೋಟ್ಸ್ ಇರ್ತಾವೆ. ಒಂದು 10 ರಿಂದ 15 ದಿನದ ಒಳಗೆ ನೀವೆಲ್ಲ ಕೂಡ ಈ ಸಿಲೆಬಸನ್ನು ಕವರ್ ಮಾಡಲು ಅನುಕೂಲ ಆಕವು. ಇದ್ರ ಜೊತೆಗೆ ನಿಮಗೆ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತು ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ಗೆ ಬರೋದಾದರೆ 700 ಅರಣ್ಯ ರಕ್ಷಕ ನೇಮಕಾತಿಗೆ ಸಂಬಂಧಿಸಿದ ಕಂಪ್ಲೀಟ್ ಮಾಹಿತಿ ನೋಡೋಣ. ಸ್ನೇಹಿತರೆ, ನೀವು ಇಲ್ಲಿ ವಿಷಯನ ನೋಡ್ಬೋದು. ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ವೃತ್ತದಲ್ಲಿ ಹಂತದಲ್ಲಿ ಖಾಲಿ ಇರುವ 750 ಉಳಿಕೆ ಮೂಲ ವೃಂದದಲ್ಲಿ ಅಂದ್ರೆ ನಾನ್ ಹೆಚ್ಚಿಗೆಗೆ 700 ಹುದ್ದೆ, ಕಲ್ಯಾಣ ಕರ್ನಾಟಕಕ್ಕೆ 50 ಹುದ್ದೆಗಳದ್ದು ಅರಣ್ಯ ವೀಕ್ಷಕರಿದೆ. ಗಸ್ತು ಅರಣ್ಯ ಪಾಲಕ ಅಲ್ಲ, ಅರಣ್ಯ ವೀಕ್ಷಕ ಅಂದ್ರೆ ವಾಚರ್ ಹುದ್ದೆಗಳದೀಗ ನೇಮಕಾತಿ ಆಗಾಕತ್ತೈತಿ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತೇಳಿ ಇಲ್ಲಿ ಕಂಪ್ಲೀಟ್ ಆದ ಮಾಹಿತಿ ಇರ್ತೈತಿ, ನೋಡ್ಕೋರಿ. ಇಲ್ಲಿ ಸ್ಕ್ರೋಲನ್ನು ಮಾಡ್ತಾ ಹೋಗ್ತೀನಿ. ಬೆಂಗಳೂರಲ್ಲಿ 70, ಬೆಂಗಳೂರು ವೃತ್ತ ಒಟ್ಟು 42. ಇಲ್ಲಿ ಯಾವ ರೀತಿ ಅಂದ್ರೆ ವೃತ್ತ ವೈಸ್ ಮಾಡಿದ್ದಾರೆ. ಇಲ್ಲಿ ಬೆಳಗಾವಿ ವಿಭಾಗಕ್ಕೆ 22, ಗೋಕಾಕ್ ವಿಭಾಗ 5, ಬಾಗಲಕೋಟೆ ವಿಭಾಗ 5, ವಿಜಯಪುರ 1 ಈ ರೀತಿ ಮಾಡಿರ್ತಾನೆ. ಸ್ಕ್ರೋಲನ್ನು ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗ್ರಿ. ಬಳ್ಳಾರಿ ವಿಭಾಗಕ್ಕೆ 17. ಇನ್ನು ಅದೇ ರೀತಿ ಚಾಮರಾಜ ವೃತ್ತಕ್ಕೆ 169 ಹಾಯೆಸ್ಟ್ ಹುದ್ದೆಗಳು ಖಾಲಿ ಅದ. ಯಾಕಂದ್ರೆ ಇಲ್ಲಿ ಹಾಯೆಸ್ಟ್ ಫಾರೆಸ್ಟ್ ಐತಿ, ಅದಕ್ಕಾಗಿ ಅದಾವ. ಅದೇ ರೀತಿ ಚಿಕ್ಕಮಗಳೂರು 56. ಇನ್ನು ಅದೇ ರೀತಿ ಧಾರವಾಡ 12 ವೃತ್ತರೇನು ಹೇಳಕತ್ತಿದ. ಆ ವೃತ್ತದೊಳಗೆ ಇಲ್ಲಿ ನೋಡಿರಿ, ಧಾರವಾಡ ವೃತ್ತದೊಳಗೆ ಧಾರವಾಡ ವಿಭಾಗ, ಗದಗ ವಿಭಾಗ, ಹಾವೇರಿ ವಿಭಾಗ ಅಂತೇಳಿ ಬರುತ್ತಾ. ಇನ್ನು ಅದೇ ರೀತಿ ಹಾಸನ ವೃತ್ತದಲ್ಲಿ 30, ಅದೇ ರೀತಿ ಕೆನರಾ ವೃತ್ತದಲ್ಲಿ 60, ಕೊಡಗು ವೃತ್ತದಲ್ಲಿ 32, ಕಲಬುರಗಿ 0 ಇದಾವೆ, ಯಾವುದೂ ಇಲ್ಲ. ಮಂಗಳೂರು ವೃತ್ತ 54, ಮೈಸೂರು ವೃತ್ತ 120. ಒಟ್ಟು ಹುದ್ದೆಗಳು 750 ಹುದ್ದೆಗಳು ಖಾಲಿ ಇರ್ತಾವೆ, HK ಮತ್ತು ನಾನ್ HK ಸೇರಿ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಪ್ರಾರಂಭ ಯಾವಾಗ ಆಗುತ್ತಾ? ಓಕೆ ರೀ, ಅರ್ಜಿ ಸಲ್ಲಿಸುವ ಲಿಂಕನ್ನು ನೋಡ್ಕೊಂಬಿಡ್ರಿ. ಮೊದಲಿಗೆ ಇದು ಬಂದು ಅಫಿಷಿಯಲ್ ಆಗಿ ಲಿಂಕ್ ಇರುತ್ತೆ. ಅರಣ್ಯ ಗೌರ್ಮೆಂಟ್.in ಅಫಿಷಿಯಲ್ ಲಿಂಕ್ ಇರುತ್ತೆ. ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೋರಿ, ಅಪ್ಲಿಕೇಶನ್ ಹಾಕಕ್ಕೆ ಯೂಸ್ ಆಗುತ್ತಾ. ಮತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಮೇಲೆ ಹೇಳ್ತೀನಿ. ಹಾಗಿದ್ರೆ ಅರ್ಜಿ ಪ್ರಾರಂಭ ಯಾವಾಗಪ್ಪ ಅಂದ್ರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 1/8/2026 31/8/2026 ಕೂಡ ಇರ್ತದೆ. ಅರ್ಜಿ ಪಾವತಿಸಲು 2/9/2026 ಕೊನೆಯ ದಿನಾಂಕ. ಹಾಗಿದ್ರೆ ಅರ್ಜಿ ಶುಲ್ಕ ಇಲ್ಲಿ ನೋಡ್ರಿ, ಪುರುಷ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ರಿ ಪ್ರವರ್ಗ 2A 2B ತಡೆ B ಅಭ್ಯರ್ಥಿಗಳಿಗೆ 200 ರೂಪಾಯಿ ರೀ. ಅತ್ಯಂತ ಕಡಿಮೆ ಇಟ್ಟಾರೆ, ಯಾಕೋ ಗೊತ್ತಿಲ್ಲ ಈ ಸಾರಿ ಕಡಿಮೆ ಇಟ್ಟಾರ. ಅದೇ ರೀತಿ ಮಹಿಳಾ ಅಭ್ಯರ್ಥಿ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 100 ಇಟ್ಟಾರ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರ್ತದೆ. ಇನ್ನು ಅದೇ ರೀತಿ ಮಹಿಳಾ ಅಭ್ಯರ್ಥಿ, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 50. ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ರಿ. ಕೇದವ್ರ ಕೈಯಾಗ ಕೊಟ್ಟರಂದ್ರೆ 750 ರೂಪಾಯಿ ಇಡ್ತಿದ್ರಿ. ಇನ್ನು ನೆಕ್ಸ್ಟ್ ಅರ್ಜಿ ಸಲ್ಲಿಕೆ ಪ್ರಾರಂಭ ಕೂಡ ನೋಡ್ಕೊಂಡು, ಇನ್ನು ಅದೇ ರೀತಿ ಆಯ್ಕೆ ವಿಧಾನ ಯಾವ ರೀತಿ ಐತಿ. ಓಕೆ, ಅದಕ್ಕಿಂತ ಮೊದಲು ಸ್ಯಾಲ್ರಿ ನೋಡ್ಕೊರಿ. ಸ್ಟಾರ್ಟಿಂಗ್ ಸ್ಯಾಲ್ರಿ ನೋಡಿರಿ 27,000 ರೂಪಾಯಿ ನಿಮ್ಮದು ಬೇಸಿಕ್ 27 ಅಂದ್ರೆ ಕಡಿಮೆ ಅಂದರೂ ಕೂಡ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಜಾಯ್ನ್ ಆದ್ರೆ 35,000ಕ್ಕಿಂತ ಹೆಚ್ಚಿನ ವೇತನ ನೀವು ಪ್ರತಿ ತಿಂಗಳು ಪಡಿತಾರೆ. ಹಂಗೆ ಪ್ರತಿ ಇದು DA ಏನಿತ್ತಲ್ಲ ನಿಮ್ಮದು ಡಿಯರ್ಲೆಸ್ ಅಲೌನೆನ್ಸ್ ಪ್ರತಿ ತಿಂಗಳು ಅಥವಾ 6 ತಿಂಗಳಿಗೊಮ್ಮೆ ಚೇಂಜ್ ಆಗ್ತಾ ಇರ್ತೈತಿ. ಸೊ ಅದಕ್ಕಾಗಿ ಸ್ಯಾಲ್ರಿ ಕೂಡ 1 ವರ್ಷದಾಗ ನಿಮ್ಗೆ 40,000 ಬರುವ ಸಾಧ್ಯತೆ ಇರುತ್ತೆ ರೀ. ನೆಕ್ಸ್ಟ್ ಇಯರ್ ಅಂತಾರೆ ರೀ. ಸೊ ಅದಕ್ಕಾಗಿ ಇಲ್ಲಿ ಸ್ಯಾಲ್ರಿ ಕಡಿಮೆ ಅಂದರೂ ಕೂಡ ಸ್ಟಾರ್ಟಿಂಗಲ್ಲಿ 40,000 ಸಿಗುತ್ತಾ. ಇನ್ನು ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ
ಅರ್ಹತೆ ಏನಿರಬೇಕು ಇದೆಲ್ಲ ಓಕೆ. ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೋಡೋಣ. ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಅಥವಾ SSLC ವಿದ್ಯಾರ್ಥಿಯ ತಸ್ತಮಾನ ವಿದ್ಯಾರ್ಥಿಯನ್ನು ಅರ್ಜಿ ಸಲ್ಲಿಸಲು ಈ ಮೇಲೆ ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಹೊಂದಿರಬೇಕಂದ್ರೆ ಮಾರ್ಕ್ಸ್ ಕಾರ್ಡ್ ನಿಮ್ಮದು ಆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಒಳಗಡೆ ಇದ್ದರೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಲು ಇದಕ್ಕೆ ಅರ್ಹತೆಯನ್ನು ಪಡೆದ ಹಾಗೆ ತಿಳಿತು. ಹಾಗಿದ್ರೆ ಈ ವಿದ್ಯಾರ್ಥಿಗೆ ಎಷ್ಟು ಏಜ್ ಆಗಿರಬೇಕು ನೋಡಿರಲಿ. ಕನಿಷ್ಠ ವಯಸ್ಸು 18 ರೀ. ಕನಿಷ್ಠ ವಯಸ್ಸು 18 ಆಗಿದ್ದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಗರಿಷ್ಠ ವಯೋಮಿತಿ ನೋಡಿರಿ. ಸಾಮಾನ್ಯ ವರ್ಗಕ್ಕೆ 30, 2A 2B ತಡೆ ಅಭ್ಯರ್ಥಿಗಳಿಗೆ 32, SC/ST ಅಭ್ಯರ್ಥಿಗಳಿಗೆ 33, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅದರಿಂದ 3 ವರ್ಷ ರಿಲ್ಯಾಕ್ಸೇಷನ್ನ ಕೊಟ್ಟಿರ್ತಾರೆ. ಇಲ್ಲಿ ಆ್ಯಕ್ಚುಲಿ ಮಾಜಿ ಸೈನಿಕರಂತೆ ಬೇರೆ ಹುದ್ದೆಗಳನ್ನು ಇಡಬೇಕಿತ್ತು, ಆದರೆ ಏನೂ ಮೆನ್ಷನನ್ನು ಮಾಡಿಲ್ಲ. ಇಲ್ಲಿ ಆಲ್ರೆಡಿ ಈ ಹುದ್ದೆಗಳಲ್ಲಿ ಈಗ ಟೆಂಪ್ರವರಿಯಾಗಿ ವರ್ಕನ್ನು ಮಾಡಿದವರಿಗೆ ಸ್ವಲ್ಪ ಇಲ್ಲಿ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಾರೆ, ಅದು ಕೂಡ ಇಲ್ಲಿ ಇರ್ತೈತಿ. ಈಗ ಆಲ್ರೆಡಿ ನಿಮ್ಮ ಸುತ್ತಮುತ್ತ ಹಳ್ಳಿಯವರಿಗೂ ಕೂಡ ಅರಣ್ಯ ವೀಕ್ಷಕ ಒಂದಿಷ್ಟು ಅಭ್ಯರ್ಥಿಗಳು ಕೆಲಸ ಮಾಡ್ತಿರ್ತಾರೆ, ಅವರಿಗೆ ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಮತ್ತು ಅವ್ರನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಮನ್ನು ಕಡಿಮೆ ಅಂಕ ಇದ್ದರೂ ಕೂಡ ಆಯ್ಕೆ ಮಾಡ್ಕೋತಾರೆ. ನೆಕ್ಸ್ಟ್ ಮುಖ್ಯವಾಗಿ ಬೇಕಾಗಿರೋದು ನೇಮಕಾತಿ ವಿಧಾನ ಯಾವ ರೀತಿ ಇರುತ್ತಾ. ಸ್ನೇಹಿತರೆ, ನೀವು SSLCಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು 1:20 ಆಗಿ ಫಿಸಿಕಲ್ಗೆ ಕರೀತಾರೆ. ಫಿಸಿಕಲ್ ಆದ ಮೇಲೆ ನಿಮ್ಮನ್ನು ಡೈರೆಕ್ಟಾಗಿ ಆಯ್ಕೆ ಮಾಡ್ಕೋತಾರೆ. ಇಲ್ಲಿ ಯಾವುದೇ ರೀತಿಯ ಎಕ್ಸಾಮ್ ಇರೋಂಗಿಲ್ಲ, ಲಿಖಿತ ಪರೀಕ್ಷೆ ಇರುವುದಿಲ್ಲ, ಕೇವಲ ದೈಹಿಕ ಪರೀಕ್ಷೆ ಮಾತ್ರ ಇರುತ್ತೆ. ದೈಹಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಏನೆಲ್ಲ ಇರಬೇಕಪ್ಪ ಅಂತ ನೋಡಿದಾದ್ರೆ ಸ್ನೇಹಿತರೆ, ಇಲ್ಲಿ 163 ಸೆಂಟಿಮೀಟ್ರ್ ಪುರುಷ ಅಭ್ಯರ್ಥಿಗಳಿಗೆ ಎತ್ತರ ಇರಬೇಕು. ಎದೆಯ ಸುತ್ತಳತೆ 79, ಎದೆ ಕನಿಷ್ಠ ಹಿಗ್ಗುವಿಕೆ 5 ಸೆಂಟಿಮೀಟ್ರ್ ಎಲ್ಲದರಲ್ಲಿ ಸೇಮ್ ಇರುತ್ತೆ. ಇನ್ನು ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಐತಿ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದರೆ ಎತ್ತರ 150 ಸೆಂಟಿಮೀಟ್ರ್, ಕನಿಷ್ಠ ತೂಕ 40 kg. ಇನ್ನು ಅದೇ ರೀತಿ ಅರಣ್ಯ ಬುಡಕಟ್ಟು ಜನಾಂಗದ ಅಭ್ಯರ್ಥಿಗಳಿಗೆ ಅವ್ರಿಗಿಂತ ಒಂದು 5 ಸೆಂಟಿಮೀಟ್ರ್ ಕಡಿಮೆ ಐತ್ರಿ. ನೋಡಿದ್ರಲ್ಲೇ ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿಯ ಪರೀಕ್ಷೆ ಇರೋಂಗಿಲ್ಲ, ಕೇವಲ ನಿಮ್ಮನ್ನು SSLCಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ತಾರೆ. ಇಲ್ಲಿ ಯಾರಿಗೆಲ್ಲ ಲಾಭ ಆಯಿತು, ಯಾರಿಗೆಲ್ಲ ಹಾನಿ ಆಯ್ತಪ್ಪ ಅಂತ ನೋಡಿದರೆ 1998ರಿಂದ ಹುಟ್ಟಿದ 98, 99, 2000, 2001, 2002, 2003, 2004ವರೆಗೂ ಕೂಡ ಅಭ್ಯರ್ಥಿಗಳಿಗೆ ಇದೇನು ನೇಮಕಾತಿ ಅದೆಲ್ಲ ಕಂಪ್ಲೀಟಾಗಿ ಲಾಸ್ ರೀ. ಕೊರೋನಾದಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಲಾಟ್ರಿ ಮತ್ತೊಂದು ಸಾರಿ ಸಿಕ್ತ್ರಿ. ಆ್ಯಕ್ಚುಲಿ ಇನ್ನು ಮೇಲಿಂದ ಯಾವುದೇ ರೀತಿಯ ನೇಮಕಾತಿಗಳನ್ನ SSLC ಅಂಕಗಳ ಆಧಾರದ ಮೇಲೆ PUC ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳೋದಿಲ್ಲ ಅಂತೇಳಿ ಸರ್ಕಾರ ಆದೇಶ ಮಾಡಿತ್ತು, ಆದರೂ ಕೂಡ ಮತ್ತೆ ಮಾಡಿತ್ತು ರೀ. ಲಾಸ್ಟ್ ಟೈಮ್ KPTCL ಬಗ್ಗೆ ಆಲ್ರೆಡಿ ಹೋರಾಟ ಆಗಿತ್ತು. ಈಗ ಆಲ್ರೆಡಿ ಅಕ್ಷಯ ಸಂಘಟನೆಯ ಕಾಂತಕುಮಾರ್ ಸರ್ ಅವರು ಕೂಡ ಹೇಳಿದ್ದಾರೆ ಇದರ ಬಗ್ಗೆ. ಅದನ್ನು ಆದಷ್ಟು ಬೇಗ ರಿಕ್ವೈರ್ಮೆಂಟನ್ನು ವಾಪಸ್ ತೆಗೆದುಕೊಂಡು ಎಕ್ಸಾಮನ್ನು SSLC ಮೇಲೆ ಇದ್ದರೂ ಕೂಡ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕಂತೇಳಿ ಹೋರಾಟ ಮಾಡಲು ಎಲ್ಲ ಸಿದ್ಧತೆ ಕೂಡ ನಡೆದೈತೆ ರೀ. ನಿಮ್ಮ ಪ್ರಕಾರ ಇದು SSLC ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ಕೋಬೇಕಾ ಅಥವಾ ಪರೀಕ್ಷೆಯನ್ನು ನಡೆಸಬೇಕಂತ ಕಮೆಂಟ್ ಮೂಲಕ ನೀವೇ ತಿಳಿಸಿ. ಸ್ನೇಹಿತರೆ, ಅಪ್ಲಿಕೇಶನ್ ಬಂದು 1/8/2026ರಿಂದ ಪ್ರಾರಂಭ ಆಗ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.